ಅಕ್ಕಿ ರೊಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳು: 5 ಈರುಳ್ಳಿ ಸುಮಾರು ಸೈಜಿನವು, 5 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು, 2 ಎಸಳು ಕರಿಬೇವು, ಜೀರಿಗೆ 2 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು. ಎಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ನೀರು ಇಳಿಯುತ್ತೆ, ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಅಕ್ಕಿ ಹಿಟ್ಟು ಅರ್ಧ kg ಅಕ್ಕಿ ಫಸ್ಟ್ ಸ್ವಲ್ಪ ಕಲಸೋದು, ನೋಡಿಕೊಂಡು ನೀರು ಹಾಕ್ಕೊಳ್ಳೋದು ರೊಟ್ಟಿಗೆ ಬೇಕಾದಷ್ಟು. ಈಗ ಹಿಟ್ಟು ಕಲಸಿದ್ದಾಯಿತು. ಬಾಣಲಿನಲ್ಲಿ ತಟ್ತೀನಿ, ತುಂಬ ರುಚಿಯಾಗಿರುತ್ತೆ. ಬಾಣಲಿನಲ್ಲಿ ತಟ್ಟಿದ್ರೆ ನಮ್ಮ ಮನೇಲಿ ಈಗಲೂ ತಿಂತೀವಿ ಬಾಣಲಿ ರೊಟ್ಟಿ, ತವಾ ರೊಟ್ಟಿ. ಮತ್ತು ಸೀಟಲ್ಲೂ ತಟ್ಕೋಬೋದು, 3ರಲ್ಲೂ ತಟ್ತೀನಿ ನಾನು. ತಟ್ಟಿ ಮಧ್ಯದಲ್ಲಿ ಹೋಲ್ ಮಾಡಬೇಕು, ಒಂದು 5 ಹೋಲ್ ಮಾಡಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಅಲ್ಲಲ್ಲಿ ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಡಬೇಕು, ಅವಾಗ ಚೆನ್ನಾಗಾಗುತ್ತೆ. ಕೆಂಪಗೆ ಬಂದಾಗ ಮತ್ತೆ ತಿರುಗಿಸ್ಕೋಬೇಕು ನಾವು. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳು ತಟ್ಕೊಂಡು ಬೆಂದಿದೆ ಅಂತ ನೋಡಿ ತಿರುಗಿಸ್ಕೋಬೇಕು. ಈಗ ತಿರುವಾಕೋಣ. ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಹೊತ್ತು ಬೇಯಬೇಕು, ಆಮೇಲೆ ತೆಗಿಬೋದು. ಈಗ ಬಾಣಲಿ ರೊಟ್ಟಿ ರೆಡಿ ಆಯಿತು, ತಟ್ಟೆಗೆ ತೆಗೆದಾಕ್ತೀನಿ. ಈಗ ತವಾಗೆ ಎಣ್ಣೆ ಹಚ್ಚಿ ಹಿಟ್ಟು ಹಾಕ್ಕೊಂಡು ಎಷ್ಟು ತಟ್ಟಕ್ಕೆ ತೆಳುವಾಗಿ ತಟ್ಟೋಕ್ಕಾಗುತ್ತೋ ಅಷ್ಟು ತಟ್ಟಿ ಮಧ್ಯದಲ್ಲಿ ಹೋಲುಗಳು ಮಾಡಿಕೊಂಡು ಎಣ್ಣೆ ಬಿಟ್ಟು ಬೇಯಿಸ್ಕೊಳ್ಳೋದು. 2 ಕಡೆ ಬೇಯಿಸ್ಬೇಕು. ಈಗ ತವಾ ರೊಟ್ಟಿ ರೆಡಿ ಆಯಿತು. ಈಗ ರೊಟ್ಟಿಗೆ ಗಟ್ಟಿ ಮೊಸರಿಗೆ ಸ್ವಲ್ಪ ಚಟ್ನಿ ಪುಡಿ, ಶೇಂಗಾ ಪುಡಿ ಹಾಕ್ಕೊಂಡು, ನಮ್ಮ ಮನೇಲಿ ಹಾಕಿರೋ ಗಟ್ಟಿ ಮೊಸರಿದು ಶೇಂಗಾ ಪುಡಿ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.